ಗರ್ಭಿಣಿಯಾಗಿದ್ದಾಗ ಹೊಟ್ಟೆಯಲ್ಲಿರುವ ಮಗು ಮತ್ತು ತಾಯಿಗೆ ಒಂದು ಭಾವನಾತ್ಮಕ ಬಂಧ ಏರ್ಪಡುತ್ತೆ. ಸೊ ಅದಕ್ಕಾಗಿ ನಾವೇನೆಲ್ಲ ಫೀಲ್ ಮಾಡ್ಕೋತೇವೋ ಅದು ಆ ಮಗು ಕೂಡ ಹೊಟ್ಟೆಯಲ್ಲಿ ಫೀಲ್ ಮಾಡ್ಕೋತಾ ಆ್ಯಸ್ ಅ ಎಮೋಷ್ನಲ್ ಆಗಿರಲಿ, ಏನೇ ಆಗಿರಲಿ, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಫೀಲ್ ಮಾಡ್ಕೋತಾ ಇದ್ದರೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು ಏನೇನೆಲ್ಲ ಮಾಡ್ತೇವೋ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಪಾಸಿಟಿವ್ ಆಗಿ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ಪರಿಣಾಮ ಬೀಳ್ತದೆ, ನಾವು ನೆಗೆಟಿವ್ ಆಗಿ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಪರಿಣಾಮ ಬೀಳುತ್ತೆ. ಸೊ ಆದಷ್ಟು ನಾವು ಚೆನ್ನಾಗಿ ಹುಷಾರಾಗಿ ನಾಜೂಕಾಗಿ ನಾವು ವಿಚಾರಗಳಂತ ಮಾಡೋದಿರಬೇಕು. ನಮ್ಮ ಮನಸ್ಥಿತಿಯಾಗಿರಲಿ ಆರೋಗ್ಯಕರವಾಗಿ ಸಂತೋಷವಾಗಿರುವಂಥದ್ದು ನಾವು ನೋಡ್ಕೋಬೇಕು. ಯಾಕಂದರೆ ನಮ್ಮ ಪಾಪು ಕಲರ್ಫುಲ್ಲಾಗಿ ಕನಸುಗಳನ್ನು ಹೊತ್ಕೊಂಡು ಬರಬೇಕಲ್ವ. ನಮ್ಮದು ಪಾಪು ತುಂಬ ಚೆನ್ನಾಗಿ ಖುಷಿಯಾಗಿರ್ಬೇಕಂದ್ರೆ ನಮ್ಮ ಮನಸ್ಥಿತಿ ಕೂಡ ಖುಷಿಯಾಗಿರ್ಬೇಕು. ಆವಾಗಷ್ಟೇ ಆ ಪಾಪು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅಲ್ವಾ. ಸೊ ನಮ್ಮ ಮೆಂಟಾಲಿಟಿ ಇರಲಿ, ನಮ್ಮ ಮಾನಸಿಕ ಸ್ಥಿತಿ ಇರಲಿ, ನಾವು ಮೊದಲ